ಗುರುಗಳೇ ಪಾರ್ಟ್ನರೇ ಮಾಡ್ತಾಯಿದ್ದು. ನಾನು ಯಾಕೆಂದ್ರೆ ಅಲ್ಲೇ ಇರ್ತಿದ್ನಲ್ಲ, ನಾನು ಯಾವಾಗಲೂ ಇಷ್ಟೊತ್ತಾದ ತಕ್ಷಣ ಹೊರಟ್ಬಿಡ್ತಿದ್ದೆ ನಾನು ಡೈಲಿ. ಬೆಳಿಗ್ಗೆ ಎದ್ದು ಬರ್ತಿದ್ದೆ ಮಲ್ಕೊಂಡು. ನಮ್ಮದು ಅದೊಂದು ಅಭ್ಯಾಸ ಆಯಿತು. ಗುರುಗಳ ಮನೆಗಿದ್ದು ಇವರು ಸೇವೆ ಮಾಡಿಕೊಂಡು ಅಲ್ಲೇನೋ ಅದೊಂದು ನನಗೆ ಅದೊಂದು ಮನಸ್ಸು ನೆಮ್ಮದಿ ಇತ್ತು. ನಿಮ್ಮ ಕಷ್ಟ ಪರಿಹಾರ ಆಗಬೇಕು ಅಂದರೆ ಕರ್ನಾಟಕಕ್ಕೆ ನಿನಗೆಲ್ಲ ಅನುಭವ ಗೊತ್ತಾಗುತ್ತೆ. ಕರ್ನಾಟಕಕ್ಕೆ ಹೋಗಿ ಚಿಕ್ಕಮಗಳೂರು ಡಿಸ್ಟಿಕ್ಕು, ಕಡೂರು ತಾಲೂಕು, ಸಕ್ರಾಯಪಟ್ಟಣ, ವೆಂಕಟಾಚಲಯ ಅಂತ ಅವ್ರ ಹತ್ರ ಹೋಗಿ ಸ್ವಲ್ಪ ಹೊತ್ತಾಯ್ತು. 10:10 ಗೌಡ್ರೆ ಅಂತ ಸ್ವಲ್ಪ ಏನಾರು ಕೂಡ ಕೇಳಿ. ಅಣ್ಣ ಅಂತ ನಾನು ಗುರುಗಳಿಗೆ ಅಣ್ಣ ಅಂತೀನಿ. ಅವ್ರಿಗೇನು ಹೇಳಿ, ಅವ್ರಿಗೆ ಶಂಕರ ಭಟ್ರಣ್ಣ ಅಂತಿರಲ್ಲ, ಅವರು ಹೇಳಿದ್ರು ನಾವು ಅಣ್ಣ ಹಿಂಗೆ ಹೇಳ್ತಾ ಇದ್ದೀವಿ. ಹ್ಞೂ ಆಯಿತು ಗೌಡ್ರೆ. ನಿಮ್ಮ ಮುಖ ನೋಡಿದ ತಕ್ಷಣ, ನಿಮ್ಮ ಮುಖ ನೋಡಿದ ಮೇಲೇ ಅವರು ನಿಮ್ಮನ್ನು ಸ್ವಾಗತ ಮಾಡ್ತಾರೆ. ಹೋಗಿ ಗೇಟಿಗೆ ನಿಂತ್ಕೊಳ್ಳಿ, ನೀವೇನು ಭಯಪಡಬೇಡಿ. ಗೇಟ್ ಹೋಗಿ ನಿಂತ್ಕೊಂಬಿಡಿ, ಅವ್ರು ಗೇಟಲ್ಲಿ ನಿಂತ್ಕೊಂಬಿಡಿ. ನೀವು ನಿಮಗೆ ಸ್ವಾಗತ ಮಾಡಿ, ನಿಮಗೆ ಸ್ನಾನ ಮಾಡಿ ಬಟ್ಟೆ ಹಾಕಿ ನಿಮಗೆ ಹಣ ಕೊಟ್ಟು ಕಳಿಸ್ತಾರೆ. ಗುರುಗಳೇ ಅವ್ರ ತಂದೆ ತಾಯಿ ಬಿದ್ದುಬಿಟ್ರು. ಯಾರ ತಂದೆ? ಆ ಪಾರ್ಟಿ ತಂದೆ. ವಯಸ್ಸಾಯ್ತಲ್ಲಣ್ಣ, ಅವ್ರಲ್ಲಿ 85 ವರ್ಷನೇ ಆಗಿತ್ತು. ಭಗವಂತ, ನಾವ್ಯಾವುದು ಸಗರಪಟ್ಟಣ ಕೊಂಡ್ಕವಾಯ್ತು ಬರೀ. ಖಂಡಿತ ಅಷ್ಟು ಒಂದು ಇದು ಪುನಃ ಅಯ್ಯೋ ಅದು ಹೇಳ್ಬಾರ್ದು ಬಿಡಿ. ಅದೇನು ಬಟ್ಟೆ, ಅಷ್ಟು ಜನಗಳಿಗೆ ಬಟ್ಟೆ ಅದು ಎಲ್ಲಿ ಬಂತು, ಹೆಂಗೆ, ಅದು ಯಾರು ಕೊಟ್ಟರು ಅಂತ ಗೊತ್ತಿಲ್ಲ ತಾನು ಗೋಪಾಲು. ಖಂಡಿತ ಮನುಷ್ಯರಲ್ಲಿ ನಾವು ಯಾವತ್ತೂ ಗುರುಗಳನ್ನು ಮೀರಿ ಹೋಗಬಾರ್ದು. ಗುರುಗಳನ್ನ ನಂಬಬೇಕು ನಾವು. ಗುರುಗಳನ್ನ ನಂಬಿದ್ರೆ ಯಾರೂ ಕೆಟ್ಟಿಲ್ಲ. ಗುರುಗಿದೆಯಲ್ಲ ಯಾರೂ ಕೆಟ್ಟಿಲ್ಲ. ಗುರು ಮಹಿಮೆ ಇದೆಯಲ್ಲ, ಅದು ಬಹಳ ಪವಾಡ. ಭಾಳ ಹೇಳಿದ ಗುರು ಯಾರು ಬಂದಿದೆ ಗುರುಗಳೇ. ಆಯಿತು. ಅನ್ನೋದು ಮಹಿಮೆ ಭಾಳ ಇದೆ. ತುಂಬ ಎಷ್ಟು ಹೇಳಿದ್ರು ಅಣ್ಣನ ನಾವು ತೀರ್ದು ಅಣ್ಣ. ಹೇಳ್ಬೋದಾ? ಮುಂಬೈಯಿಂದ ಹೇಳ್ಬೋದಾ? ನಮ್ದಲ್ಲ, ಬೇರೆಯವ್ರು ಹೇಳ್ಬೋದಾ? ಯಾಕೆಂದ್ರೆ ಅವರು ಒಂದು ನೋವು, ಅವರು ಒಂದು ಇದು. ಬಾಂಬೆಯಲ್ಲಿ ಇದನ್ನು ಹೇಳ್ತಾ ಇದ್ದೆ ಇವಾಗ ಹೇಳಿಬಿಡೋಣ. ಮುಂಬೈನಿಂದ ಒಬ್ಬರು ಭಾರಿ ಫ್ಯಾಕ್ಟ್ರಿಗಳು ಭಾರಿ ಅದು ಆಡಿಬಿಡಿ. ಅವರು ಹೆಚ್ಚು ಕಡಿಮೆ ಅವತ್ತಿನ 25 ವರ್ಷದ ಆಚೆ 50 ಕೋಟಿ ಮೇಲೆ ವ್ಯವಹಾರ, ಪಾರ್ಟ್ನರಾಗಿ ವ್ಯವಹಾರ ಮಾಡ್ತಾಯಿದ್ರು. ಗುರುಗಳೇ ಪಾರ್ಟ್ನರೇ ಮಾಡ್ತಾಯಿದ್ದು. ನಾನು ಯಾಕೆಂದ್ರೆ ಅಲ್ಲೇ ಇರ್ತಿದ್ನಲ್ಲ, ನಾನು ಯಾವಾಗಲೂ ಇಷ್ಟೊತ್ತಾದ ತಕ್ಷಣ ಹೊರಟ್ಬಿಡ್ತಿದ್ದೆ ನಾನು ಡೈಲಿ. ಬೆಳಿಗ್ಗೆ ಎದ್ದು ಬರ್ತಿದ್ದೆ ಮಲ್ಕೊಂಡು. ನಮ್ಮದು ಅದೊಂದು ಅಭ್ಯಾಸ ಆಯಿತು. ಗುರುಗಳ ಮನೆಗಿದ್ದು ಇವರು ಸೇವೆ ಮಾಡಿಕೊಂಡು ಅಲ್ಲೇನೋ ಅದೊಂದು ನನಗೆ ಅದೊಂದು ಮನಸ್ಸು ನೆಮ್ಮದಿ ಇತ್ತು. ನನಗೆ ಜನ ಬರೋರು ಹೋಗೋರು, ಕಷ್ಟ ಸುಖ ಕಳ್ಕೊಳ್ಳೋದು ಮಾಡೋದು ಆಯಿತು. ಅವರಿಗೆ ಏನಾಗಿದೆ ಅಂದರೆ ಈ ಅಮೌಂಟೆಲ್ಲ ಪೂರ್ತಿ ಅವನ ಕಡೆ ಹೋಗಿದೆ. ಪಾರ್ಟ್ನರಾಗಿದ್ದಣ್ಣ, ಪಾರ್ಟ್ನರಿಗೆ ಅಮೌಂಟ್ ಹೋಗಿದೆ. ಅಮೌಂಟ್ ಬರಬೇಕಲ್ಲ ಇವನಿಗೆ. ಅಪ್ಪ ನಮಗೆ ಅದು ಪಾಲು ಬರಬೇಕಲ್ಲ, ನಮಗೆ ಆ ಪಾಲು ಬರಬೇಕಲ್ಲ. ಏನಪ್ಪ ಆ ಪಾಲು ಬರೋಕ್ಕೆ ಮನೆ ಹತ್ರ ಹೋಗಿದ್ದಾರೆ ಪಾರ್ಟಿ. ನೀನು ನಮ್ಮ ಗೇಟಿನ ಒಳಗಡೆ ಬಂದು ಗುಂಡೆಲ್ಲಿ ಹೊಡಿತೀನಿ, ನಾನು ಗುಂಡೆಲ್ಲಿ ಹೊಡಿತೀನಿ ಬಂದರೆ ಬರ್ಕೋದು ನೀನು. ಇವರು ಅಲ್ಲ ಆ ಕಡೆ ಈ ಕಡೆ ತುಂಬ ಕಡೆ ಸಾಲ ಮಾಡಿದ್ದಾರೆ ಪಾಪ. ಒಂದು ಫ್ಯಾಕ್ಟ್ರಿ ಮಾಡಲೇಬೇಕಲ್ವ ಒಂದು ವ್ಯವಹಾರದಲ್ಲಿ. ಸರಿ ಹಿಂಗಾಯಿತು ಕಣೆ. ಸುಮಾರು ದಿವಸ ಅವರು ಯೋಚನೆ ಮಾಡಿ ಅವರು ಒಂದು ಆತ್ಮೆ ಡೆಲ್ಲಿಯಲ್ಲಿದ್ದಾರೆ. ಎಲ್ಲಿ ಪಾರ್ಲಿಮೆಂಟಲ್ಲಿ ಒಬ್ಬರು ಅವ್ರ ಆತ್ಮೆ ಅದು ಡೆಲ್ಲಿಗೆ ಹೋಗಿದ್ದಾರೆ. ಡೆಲ್ಲಿಗೆ ಹೋಗಿ ನಿಮ್ಗೆ ಆಗ್ಬಿಡ್ತಪ್ಪ ನಮ್ಮ ಪರಿಸ್ಥಿತಿ, ಇದೇನಾಗ್ಬಿಡ್ತು. ನಿಮ್ಮ ಕಷ್ಟ ಪರಿಹಾರ ಆಗಬೇಕು ಅಂದರೆ ಕರ್ನಾಟಕಕ್ಕೆ ನಿನಗೆಲ್ಲ ಅನುಭವ ಗೊತ್ತಾಗುತ್ತೆ. ಕರ್ನಾಟಕಕ್ಕೆ ಹೋಗಿ ಚಿಕ್ಕಮಗಳೂರು ಡಿಸ್ಟಿಕ್ಕು, ಕಡೂರು ತಾಲೂಕು, ಸಕ್ರಾಯಪಟ್ಟಣ, ವೆಂಕಟಾಚಲಯ ಅಂತ ಅವ್ರ ಹತ್ರ ಹೋಗಿ ಅವ್ರಿಗೂ ದಾರಿ ಖರ್ಚಿಗೆ ಕೊಟ್ಟಿದ್ದಾರೆ ಹಣನ. ಅವರೇ ಹಣ ಇಲ್ಲ ಅಲ್ಲೇ ಹೊರ್ತಾ ಆ ರೀತಿಯಾಗಿ ಹೋಗ್ಬಿಟ್ಟಿದ್ರು. ಸೀದಾ ಹೋಗ್ಬಿಟ್ಟು ನಿಮ್ಮ ಮಿಸ್ಸಸ್ ಕನ್ನಡದಲ್ಲೇ ಮಾತಾಡಬೇಕು. ನಿಮ್ಮ ಹೆಂಗಸರನ್ನು ಕರ್ಕೊಂಡು, ನಿಮ್ಮ ಕುಟುಂಬ ಕರ್ಕೊಂಡು ಎಷ್ಟಾಗುತ್ತೆ ಕೊಟ್ಟಿದ್ದಾರೆ ಅವರು. ಸೀದಾ ವಿಮಾನದಲ್ಲಿ ಬಂದು ಬೆಂಗಳೂರಿಗೆ ಇಲ್ಲಿಂದ ಬಂದು ತಲುಪಿದ್ದಾರೆ. ತಲುಪಿ ಬಂದು ಅವ್ರು ಏನು ಹೇಳಿ ಕಳಿಸಿದ್ರು ಅವರಾಗೆ ಕೇಳ್ತಾರೆ, ಅವರಾಗಿ ಹೇಳ್ತಾರೆ. ಅವಾಗ ನೀನು ಹೇಳಬೇಕನ್ನ ನಿನ್ನಾಗಿ ಕೇಳಕ್ಕೆ ಹೋಗಬೇಡ. ನೀನು ಎಷ್ಟು ದಿವಸ ಆಗಲಿ, ಎಷ್ಟು ಗಂಟೆನೇ ಆಗಲಿ ಕಾಯ್ಬೇಕು. ನೀನು ಗುರುಗಳು ನೀನು ಕಾಯಬೇಕು ಅಂತ ಹೇಳಿ ಅವ್ರು ಕಳಿಸಿದ್ದಾರೆ.
ಬಂದು ನಾವು ಇನ್ನೇನು ಡೈಲಿ ಹೋಗ್ತೀನಣ್ಣ. ಬಂದು ಕೂತ್ಕೊಂಡ್ರು. ನಮಗೇನು ಬರ್ತಾರೆ ಹೋಗ್ತಾಳೆ ಜನ. ಒಂದು ದಿವಸ ಅವ್ರಿಗೇನು ಮಾತಾಡ್ಸಿಲ್ಲ. ಬೆಳಿಗ್ಗೆ 8:00 ಬಂದರು ಅವರು. 8:00 ಬಂದರು. ನಾನು ಅವತ್ತಲ್ಲಿ ಆಲ್ಟ್ ಆಗಿದ್ದೆ. 8:00 ಬಂದು ಕೂತ್ಕೊಂಡ್ರು ಒಂದು ಕಡೆ. ಒಂದು ಅಲ್ಲಿ ಮನೆಗಳು ಮೂಲೆ ಇದೆ, ಒಂದು ಕಡೆ ಮೂಲೆ. ಆ ಕಡೆ ಹೋಗಿ ಕೂತ್ವಿ. ಅವರು ನಮ್ಮಂಗೆ ನಾವೇನು ಫಸ್ಟಿಗೆ ಹೋದ್ವೋ ಭಯಪಟ್ಟು, ನಾನು ಹೆಂಗೆ ಫಸ್ಟಿಗೆ ಭಯಪಟ್ಟನೋ ಆಗ ಅವ್ರು ಭಯಪಟ್ಟು ಗಂಡ ಹೆಂಡತಿ ಅಲ್ಲೇ ಕೂತ್ಕೊಂಡ್ಬಿಟ್ರು. ಬಸ್ಸಲ್ಲಿ ಬಂದು ಕೂತಾರೆ. ಒಂದು ಮಗು, ಈ ಥರ ಮಗು ಇತ್ತು. ಸ್ವಲ್ಪ ಹೊತ್ತಾಯ್ತು. 10:30 ಗೌಡ್ರೆ ಅಂದು. ಸ್ವಲ್ಪ ಅವು ಏನಾರು ಕೂಡ ಕೇಳಿ. ಅಣ್ಣ ಅಂತ ನನ್ನ ಗುರುಗಳಿಗೆ ಅಣ್ಣ ಅಂತಾನೆ ಅವ್ರಿಗೇನು ಹೇಳಿ. ಅವ್ರಿಗೆ ಶಂಕರ ಭಟ್ರಣ್ಣ ಅಂತಿರಲ್ಲ, ಅವರು ಹೇಳಿದ್ರು. ನಾವು ಅಣ್ಣ ಹಿಂಗೆ ಹೇಳ್ತಾ ಇದ್ದೀವಿ. ಹ್ಞೂ ಆಯಿತು ಗೌಡ್ರೆ, ಆಯಿತು ಸರಿ. ಏನು ಮಾತಾಡ್ಸಿಲ್ಲ. ಅವರೇನು ಹೇಳಿದರು, ಇದು ಅವ್ರ ಶಿಷ್ಯರು, ಅವ್ರ ಗುರು ಫ್ರೆಂಡ್ ವಿಶ್ವಾಸದಾರರು ಅವರಾಗೆ ಕೇಳ್ತಾರೆ ಅಂದಾಗ ಎಷ್ಟು ದಿವಸ ಆಗಲಿ ನೀನು ಕೇಳಕ್ಕೆ ಹೋಗಬೇಡ ಅಂದಿರಲ್ಲ. ಕೇಳಕ್ಕೆ ಹೋಗಲಿಲ್ಲ. 3 ಸ್ಥಳಕ್ಕೆ ಏನು ಮಾತಾಡ್ಸಿದ್ರಣ್ಣ. ಖಂಡಿತ ನಾವು ಅಲ್ಲೇ 3 ಸಲ. ನಾನು ಮತ್ತೆ ಬೆಳಗ್ಗೆ ಬಂದೆ, ಸಾಯಂಕಾಲನೂ ಅಲ್ಲೇ ಊಟ ಮಾಡಲು ಜಗ್ತಿಂದ ಹೊರಗಡೆ ವಾರಂಟ ಇದೆ. ನೀನು ಮನೆ ನೋಡಿರ್ಬೇಕು. ಕಡ್ಡಿ ಚಪ್ಪೆಲಿ ಮಲ್ಕೊಳ್ಳೋದು ಮಕ್ಕಳು. 3ನೇ ದಿವಸಕ್ಕೆ ಅವ್ರನ್ನೇ ಕರೆದಾರೆ ನೋಡಿ. 3ನೇ ದಿವಸಕ್ಕೆ ಆದಮೇಲೆ ಬರ್ರಿ, ಏನು ಸಮಸ್ಯೆ ಹತ್ತು ಬಿಟ್ರು. ನಾನು ಇದ್ದ ಅಲ್ಲಿ ಭಾಳ ಅಂದರೆ ನಾನು ಕಣ್ಣೀರು ಹಾಕ್ಬಿಟ್ಟಣ. ಅವರು ಗೋಲ್ ನೋಡಿ ಖಂಡಿತ ನಾನು ಕಣ್ಣೀರು ನನಗೆ ತುಂಬ ಸಂಕಟ ಆಯಿತು. ಏನು ಹೇಳಿ, ಅವ್ರು ಕಾಲು ಇಡ್ಸ್ಕೊಳ್ಳೋಲ್ಲ. ಅದು ಬಟ್ ಕಾಲು ಹಿಡ್ಕೊಂಡು ಕೈ ಬಿಡಲಿಲ್ಲ ಅವರು. ಗುರುಗಳೇ ನಮ್ಮ ಪರಿಸ್ಥಿತಿ ಆಗೋಗ್ಬಿಟ್ಟೈತಿ, ನಾವು ವಾಪಸ್ ಹೋಗೋಕ್ಕಾಗಲ್ಲ, ನಾವು ಬಾಂಬೆ ಮುಟ್ಟೋಕ್ಕಾಗಲ್ಲ, ಬಾಂಬೆಗೆ ಹೋಗೋಕ್ಕಾಗಲ್ಲ, ನಾವು ಗುರುಗಳೇ ನೀವೇ ನಮ್ಮನ್ನು ಇದು ಮಾಡಬೇಕು ಅಂತ ಅವ್ರ ಕಷ್ಟನ ಕೇಳ್ಕೊಂಡ್ರು. ಸರಿ ಆಯಿತು, ನೀವು ಊಟ ಮಾಡಿ, ಸ್ನಾನ ಮಾಡೋಕ್ಕಾಗತ್ತೆ ಅಂತ. ಇಲ್ಲ ಗುರುಗಳೇ ನಾನು ಊಟನೂ ಮಾಡಿ ಅಷ್ಟೇ. ಒಂದೊಂದೇ ಮಾತು ಅವ್ರು ಆಡ್ತಿದ್ದು. ಸರಿ ಊಟ ಆಯಿತು. ನಿಮ್ಮ ಕೆಲಸ ಆಗುತ್ತೆ ಹೋಗಿ ಅಂತ ಅವರು ಟುವಲನ್ನು ಅವ್ರಿಗೆ ಎಲ್ಲಿಗೆ ಹಾಕೊಂಡ್ರು ನೋಡಿ. ಹಾಕಿದ್ರು. ನಾನೇ ಇದೀನಿ ಹೋಗ್ರಿ ಅಂತ. ನಿಮ್ಮ ಕೆಲಸ ಆಗುತ್ತೆ, ನಿಮಗೆ ಬರುತ್ತೆ, ಹಣ ಬರುತ್ತೆ ನಿಮಗೆ. ನಿಮ್ಮ ಮುಖ ನೋಡಿದ ತಕ್ಷಣ, ನಿಮ್ಮ ಮುಖ ನೋಡಿದ ಮೇಲೇ ಅವ್ರು ನಿಮ್ಮನ್ನು ಸ್ವಾಗತ ಮಾಡ್ತಾರೆ. ಹೋಗಿ ಗೇಟಿಗೆ ನಿಂತ್ಕೊಳ್ಳಿ, ನೀವೇನು ಭಯಪಡಬೇಡಿ. ಗೇಟ್ ಹೋಗಿ ನಿಂತ್ಕೊಂಬಿಡಿ, ಅವ್ರು ಗೇಟಲ್ಲಿ ನಿಂತ್ಕೊಂಬಿಡಿ. ನೀವು ನಿಮಗೆ ಸ್ವಾಗತ ಮಾಡಿ, ನಿಮಗೆ ಸ್ನಾನ ಮಾಡಿ ಬಟ್ಟೆ ಹಾಕಿ ನಿಮಗೆ ಹಣ ಕೊಟ್ಟು ಕಳಿಸ್ತಾರೆ. ಇದನ್ನು ನಂಬ್ತೀರಾ ನೀವು? ಅಲ್ಲ, ನಾವು ಯಾರು ನಂಬೋಕ್ಕಾಗುತ್ತಾ? ಗುಂಡಿನಲ್ಲಿ ಹೊಡೀತಂಥ ಮನುಷ್ಯ ಕೊಡ್ತಾರೆ ಅಂದರೆ ಏನು ಅರ್ಥ ಇದು? ಭಯಪಡೋದೇ ಬೇಡ, ನಾನು ಇದನ್ನು ಹೋಗ್ರಿ ಅಂತ. ಶಂಕರ ಭಟ್ರನೇ ಇದ್ದಾರೆ ನಮ್ಮ, ಅವ್ನು ಗೊತ್ತಲ್ಲ, ಅವರು ಬರೀಲಿ ಅಂದರು. ನಿಮಗೇನು ಸ್ವಲ್ಪ ಅರ್ಥವಾಗಿಲ್ಲ. ಗುರುಗಳು ಹೇಳ್ದಂಗೆ ಕೇಳಿಬಿಟ್ಟು ಇದನ್ನು ಸೊಂಟಕ್ಕೆ ಕಟ್ಕೊಳ್ಳಿ ಅಂದರು. ಈ ಟುವಲನ್ನು ಸೊಂಟಕ್ಕೆ ಕಟ್ಟಿಗೆ ಕರ್ಕೋಬಾರ್ದು ನೀವು, ಯಾಕಂದರೆ ನೀವು ಪ್ರಯಾಣ ಮಾಡೋದು. ಸೊಂಟಕ್ಕೆ ಅವ್ರಿಗೆ ಕಟ್ಸಿದ್ರು. ಅಲ್ಲಿ 3ನೇ ದಿವಸಕ್ಕೆ ವಾರ್ತೆ ಬಂತು. ಎಲ್ಲಿಗೆ? ಗುರುಗಳ ತಕ್ಕ ಮುಟ್ತು. ಬುದ್ಧಿ ನಮಗೆ 20% ಬಂದೋಗಿದೆ, ಕೊಟ್ಟರು. ನಿಮಗೆ ನೀವು ಹೇಳ್ದಂಗೆ ಬಟ್ಟೆ ಎಲ್ಲ ವ್ಯವಸ್ಥೆ ಆಯಿತು. 20% ಹಣ ಬಂತು. ಆಯಿತು, ಒಳ್ಳೆಯದು ಅಂತ ಫೋನಲ್ಲೇ ಬಂತು. ಬೇರೆಯವ್ರ ಕಡೆಯಿಂದ ಮಾತಾಡಿ ಏನು ಮಾಡು, ಶಂಕರ ಭಟ್ರನೇ ಮಾತಾಡಿದರು. ಶಂಕರ ಭಟ್ರನಿಗೆ ಫೋನ್ ಬಂತು. ಅವ್ರು ಹೇಳಿದ್ದು ನಾವು ನಮಗೇನಿದ್ರು ಫೋನ್ ಮಾಡಿ ನೀವು ಅಂತ. ಶಂಕರ ಭಟ್ರನಿಗೆ ಫೋನ್ ಬಂತು. ಶಂಕರ ಭಟ್ರನೇ ಆಯಿತು ಅಣ್ಣ, ಹಿಂಗಾಯಿತು ಅಂತ ಅವ್ರು ಹೇಳಿ ಗುರುಗಳಿಗೆ ಹೇಳಿದ್ರು ಅವರು. ಒಳ್ಳೆಯದು ಬಿಡಿ. ತಿರ್ಗಾ ಬಂದು ನೋಡಿ, ಒಂದು ಸುಮಾರು 32 ಲಕ್ಷ ರೂಪಾಯಿ ಕಾರು ಗುರುಗಳಿಗೆ ತಂದಿದ್ದಾರೆ. ನಾವು ಸುಳ್ಳು ಹೇಳ್ತಾ ಇಲ್ಲ. ಗುರುಗಳಿಗೆ 32 ಲಕ್ಷ ರೂಪಾಯಿನ ಕಾರ್ ತೊಗೊಂಡು ಅಲ್ಲಿಂದ ಗಂಡ ಹೆಂಡತಿ ತಂದೆ ತಾಯಿ ಎಲ್ಲ ಬಂದರು ಇಲ್ಲಿಗೆ. ವೈಟ್ ಕಾರಲ್ಲಿ ಬಂದು, ಸರಿ ನಿಮ್ಗೆ ಗೊತ್ತಾಯ್ತಲ್ಲ, ನಮಸ್ಕಾರ, ನಮಗೆ ಮುಗಿಬಿಡ ಭಯ ಮತ್ತು ನನಗಿತ ಹಂಗೆ ಫಸ್ಟ್ಗೆ ಬಂದು ಕಾಯಿ ಹಿಡಿದಾಗ ನಾನೇ ಭೇಟಿ ಆಗ್ಬಿಟ್ನಲ್ಲ. ನಮಸ್ಕಾರ ದಯವಿಟ್ಟು ಮಾಡಬೇಡಿ, ಬೇರೆಯವರಿಗೆ ನಿಮಗೆ ಮಾಡಬೇಡಿ, ನೀವು ಅಲ್ಲಿ ಒಳಗಡೆ ಹೋಗಿ ನೀವು ಇದೇ ಮಾತಾಡೋದು. ಆಯಿತು. ಅವರು ಗುರುಗಳು ಖುಷಿ ಆಯಿತು ಇದು ನೋಡಿ ತುಂಬ. ಬನ್ನಿ, ಗುರುಗಳೇ ಅವ್ರ ತಂದೆ ತಾಯಿ ಬಿದ್ದುಬಿಟ್ರು. ಯಾರ ತಂದೆ? ಆ ಪಾರ್ಟಿ ತಂದೆ. ವಯಸ್ಸಾಯ್ತಲ್ಲಣ್ಣ, ಅವ್ರಲ್ಲಿ 85 ವರ್ಷನೇ ಆಗಿತ್ತು. ಬರುವಂಥ ನಾವೇ ಯಾವುದು, ನೀವು ಬಂದುಬಿಟ್ಟಿದ್ರೆ ನಾವು ಗುರುಗಳು ದೊಡ್ಡಗಳು ನೀವು ಅಂತ ಅವ್ರ ಗುರುಗಳು ತಂದೆಗಳು. ಆಯಿತು, ಸರಿ, ಏನು ಬಂದಾಯಿತು. ಮರು ದಿವಸ ಎಲ್ಲಿಗೆ ಹೋದು? ಶೃಂಗೇರಿ ಕರ್ಕೊಂಡು ಹತ್ತಿದ್ದು ಕಾರು. ಅದೇ ಕಾರ್ನಲ್ಲಿ ನಾವು ಹಿಂದ್ಗಡೆ ಇವರು ಲಚ್ಚಣ್ಣ ಅಂತಿದ್ದಾರೆ, ಚಿಕ್ಕಮಗಳೂರು ಲಾಯರು. ಅವ್ರ ಕಾರ್ನಾಗೆ ಲಾಯರ್ ಲಚ್ಚಣ್ಣ ನಾವು ಎಲ್ಲ ನಿಮಗೆ ಗೊತ್ತು. ಕೋಟೆಯಲ್ಲಿದ್ದಾರಲ್ಲ ಒಂದು 3-4 ಜನ ಲಾಯರ್ಗಳೇ, ಸುಪ್ರೀಂ ಕೋರ್ಟ್ ಲಾಯರ್ ಜಡ್ಜ್ ಎಲ್ಲ ಇದ್ದಾರೆ. ಅವರೆಲ್ಲ ಪರಿಚಯ ನಮಗೆಲ್ಲ. ಹಂಗಾಗಿ ಎಲ್ಲ ಇದ್ಮೇಲೆ ಪರಿಚಯ ಅಲ್ವಾ. ಅವ್ರ ಕಾರ್ನೇ ನಾವು ಕೂತ್ಕೊಂಡ್ವಿ. ಇವರು ಡೆಲ್ಲಿಯಿಂದ ಬಂದು ಆ ಕಾರ್ನೇ ಕೂತ್ಕೊಂಡು ಅಲ್ಲಿ ಶೃಂಗೇರಿಯೆಲ್ಲ ದರ್ಶನ ಆಯಿತು. ಅಲ್ಲಿಂದ ಬಂದು ಮರು ದಿವಸ ಮತ್ತೆ ವರ್ದಹಳ್ಳಿ
ಸಾಗರ ಅಲ್ಲಿಗೆ ಹೋದ್ವು, ನಾವು ಅಲ್ಲಿಗೆ ಹೋದ್ವು, ಗೌಡ್ರೆ ಹೋಗ್ಬೋದು ಅಂದರು. ಅಲ್ಲಿಂದ ಆಟ ಅದೇ ಹೊರದಳ್ಳಿಗಳು, ಅಲ್ಲಿಂದ ಕೂಡ್ಲಿಗೆ ಭದ್ರಾವತಿಯಲ್ಲಿ ಒಂದು ದೇವಸ್ಥಾನ ಅಲ್ಲಿ ಮುಗಿಸ್ಕೊಂಡು ಮರುದಿವಸ ಆಯಿತು. ಮರುದಿವಸ ಬಂದು ಸ್ವಾಮಿ ಗುರುಗಳೇ ನಾವು ಹೊರಡ್ತೀವಿ, ಕಾರ್ ನಿಮ್ಮದು ಅಂತ. ನಮ್ಮದು ಇತ್ತಲ್ಲ, ನಾನು ಎಲ್ಲ ಓಡಾಡಿದ್ನಲ್ಲ, ನಮ್ಮದು ಆಯಿತು. ಈಗ ನಿಮ್ಮದು ಕಾರು ಗೋಪಾಲು, ಖಂಡಿತ ಈಗ ನನ್ನ ಕಾರು ತಂದಿದ್ದೀರಿ ನೀವು, ಶೃಂಗೇರಿಗೆ ಹೋಗ್ಬಂದು ದರ್ಶನ ಮಾಡ್ಕೊಂಬಂದು ನಮ್ಮ ಕಾರ್ನಲ್ಲೇ ನನ್ನ ಕಾರ್ನಲ್ಲೇ ಮಾಡ್ಕೊಂಬಂದು ಎಲ್ಲ ಹೊರದಲ್ಲಿ ಹೋದಲ್ಲಿ ದರ್ಶನ ಆಯಿತು, ಎಲ್ಲ ಕಡೆಯೂ ದರ್ಶನ ಆಯಿತು ನನ್ನ ಕಾರ್ನಲ್ಲಿ. ಇದು ನಿನ್ನ ಕಾರ್. ಈಗ ಸಗರಪಟ್ಟಣ ಕೊಂಡ್ಕವಾಯಿತು ಬರೀ, ಖಂಡಿತ ಅಷ್ಟು ಒಂದು ಇದು ಪುನಃ. ಅಯ್ಯೋ ಅದು ಹೇಳ್ಬಾರ್ದು ಬಿಡಿ. ಪದಾರ್ಥ ಮುಟ್ಟಿದ್ರೆ ಅವ್ರದ್ದೇ ಮತ್ತೆ ವಾಪಸ್ ತಂತೇಳೋಣ. ಒಂದು ವಸ್ತು ಅಲ್ಲಿ ಒಂದು ಛತ್ರಿ ಮತ್ತು ಅವರು ನಿಮ್ಮದೇ ತೇಳ್ತಾಳೆ ಆ ಥರ. ಹಣ್ಣು ದಾನ, ಅಯ್ಯೋ ಆ ದಾನಿಗಳು ಈಗ ಸಗರಪಟ್ಟಣದಲ್ಲಿ ಯಾರೂ ಕೋಟಿಪತಿ ಏನೂ ಮಾಡೋಕ್ಕಾಗಲ್ಲ, ಮಾಡೋಕ್ಕೂ ಆಗಲ್ಲ. ಅವ್ರೊಂದು ಫಂಕ್ಷನ್ ಮಾಡ್ತಿದ್ರಲ್ಲ ಅಣ್ಣವರು, ಆಗೋದಲ್ಲ. ಅದು ಜಲ್ಲಿಂದ ಬಂದುಬಿಡೋದು ನೋಡಿ. ಮಗಳದು ವೀಣಂದು ಇದಕ್ಕೆ ಕೊಡ್ತಲ್ಲ, ವೀಣಂದು ಗೊತ್ತಲ್ಲ, ಮೈಸೂರು ತಂತ್ರಹಳ್ಳಿ ಅಣ್ಣ. ಮದುವೆ ಏನಾದ್ರು ಗೊತ್ತಿಲ್ಲ, ಅದು ಯಾವ ಪಾವಾಟನೋ ಏನು ಬಂದು ಬಿದ್ದು ಎಲ್ಲೆಲ್ಲಿಂಗ ಬಂದು ಗಣ. ಅವ್ರು ಏನು ಶಂಕರ ಭಟ್ರಣ್ಣಯ್ಯ ಈ ಗುರುಗಳು ಏನು ಮಾಡಿಲ್ಲ, ಏನು ಮಾಡ್ತಾರೆ ಇದು ಅಲ್ಲಿ ಮಾಡೋದು ಹೆಂಗಿದು, ಅದೇನು ಬಟ್ಟೆ, ಅಷ್ಟು ಜನಗಳಿಗೆ ಬಟ್ಟೆ ಅದು ಎಲ್ಲಿ ಬಂತು, ಹೆಂಗೆ, ಅದು ಯಾರು ಕೊಟ್ಟರು ಅಂತ ಗೊತ್ತಿಲ್ಲ ತಾನು ಗೋಪಾಲು. ಖಂಡಿತ ಗುರುಗಳ ಮಹಿಮೆ ಅಣ್ಣ, ಅದು ಏನು ಎಷ್ಟು ತೀರಿನೂ ಖಂಡಿತ ಅದು. ಅವು ನೆನಪು ಅಣ್ಣ. ಇವತ್ತು ನನಗೆ ಸ್ವರ್ಗ ಬಿಡಿ, ನಾವು ಪುಣ್ಯವಂತ, ನಾನು ಭಾಗ್ಯವಂತನೇ. ಗುರುಗಳ ದರ್ಶನ ಅಲ್ಲಿ ಅಹಂಕಾರ ಪಡಬಾರ್ದು. ನಾನು ಇವತ್ತು ಹೇಳ್ತಾ ಇದ್ದೀನಿ, ಯಾವತ್ತೂ ಬಾಯಿ ಬಿಟ್ಟಿಲ್ಲ ನಾನು, ಅದು ಬಾಯಿ ಬಿಟ್ಟೆ ಅದಲ್ಲ ಅಂತ. ಯಾಕೆಂದರೆ ನನಗೆ ಇದಾಗ ಅನುಭವ ಆಯಿತು ನೋಡಿ. ನಮಗೆ ನೀವು ನಮಗೆ ಗುರುಗಳಾಗ್ಬಿಟ್ರಿ. ಈಗ ಖಂಡಿತ ಗುರುಗಳಾಗ್ಬಿಟ್ರಿ ನೀವು, ಖಂಡಿತ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.